ಹಾಯ್ ಹಲೋ, ದಿಸ್ ಇಸ್ ಶಂಕರ್ ಫ್ರಮ್ ಮೈಸೂರು. ಸೊ ಕೆಲವೊಂದು ವಿಚಾರಗಳು ನಮಗೆ ಗೊತ್ತಿಲ್ಲದೆ ಹೋದರೆ ನಾವು ಮಾಡೋಕ್ಕೆ ಹೋಗ್ಬಾರ್ದಿಲ್ಲಾಂದ್ರೆ ಟ್ರೈ ಮಾಡ್ಬೋದು, ಇಲ್ಲ ತಿಳ್ಕೊಬೇಕಾಗುತ್ತೆ. ಸೊ ಇದು ವಿಚಾರನ ಏನಕ್ಕೋಸ್ಕರ ಹೇಳೋದಂದರೆ ಬ್ರೀಡಿಂಗ್ಗೋಸ್ಕರನೇ. ಸೊ ಫೀಮೇಲ್ನ ನಾವು ಬ್ರೀಡಿಂಗ್ ಸೆಟಪ್ ಮಾಡಿದ್ಮೇಲಿಂದ ಕೆಲವೊಂದು ಫೇಲ್ಯೂರ್ಗಳಾಗುತ್ತೆ, ಕೆಲವೊಂದುಗಳು ಸಕ್ಸಸ್ ಆಗುತ್ತೆ. ಸೊ ಈ ವಿಚಾರ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತಾಯಿದ್ದೀನಿ ಇವತ್ತು. ಏನಪ್ಪ ಅಂದರೆ ಸುಮಾರು ಜನ ನನಗೆ ಎನ್ಕ್ವೈರಿ ಮಾಡೋರೆ, ಇಲ್ಲ ಮೆಸೇಜ್ ಮಾಡೋರೆ, ಕಾಲ್ ಮಾಡೋರೆ. 2 ಮರಿ ಹಾಕ್ತು ಸದೋಯ್ತು, ಇಲ್ಲಾಂದರೆ ಇನ್ನೊಂದು ಮರಿ ಹಾಕಿದೆ, ಅದು ಚೆನ್ನಾಗಿಲ್ಲ, ಒಳ್ಳೆ ಗ್ರೋತ್ ಆಗಿಲ್ಲ. ಸೊ ಇದು ಏನಪ್ಪ ಅಂದರೆ ನೆಗ್ಲಿಜೆನ್ಸಿ ಆಗುತ್ತೆ. ಸೊ ಕೆಲವೊಂದು ವಿಚಾರಗಳು ಗೊತ್ತಿಲ್ಲದೆ ಆಗೋ ತಪ್ಪುಗಳು ಸುಮಾರು ಸತಿ ಇರ್ತವೆ. ಸೊ ಇದರಲ್ಲಿ ನಾನೊಂದು 5 ಪಾಯಿಂಟ್ಸ್ಗಳು ಹೇಳ್ತೀನಿ. ಯಾಕಂದರೆ ನಮಗೂ ಆಗಿದೆ, ನಮ್ಗೆ ಆಗಿರೋದ ಮೇಲೆ ತಾನೇ ಎಕ್ಸ್ಪೀರಿಯನ್ಸ್ ಆದಮೇಲಿಂದ ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳ್ಬೋದು. ಸೊ ನೀವು ಬ್ರೀಡಿಂಗ್ ಅಂತ ಹೋದ್ಮೇಲಿಂದ ಫಸ್ಟ್ ಪಪ್ಪಿ ಸೆಲೆಕ್ಷನ್, ಬ್ರೀಡಿಂಗ್ ಅಂದರೆ ಪಪ್ಪಿ ಸೆಲೆಕ್ಷನ್ ಮಾಡಬೇಕಾಗುತ್ತೆ, ಸಪ್ರೇಟಾಗಿ ಫೀಮೇಲ್ನ. ಸೊ ಇದನ್ನು ನೀವು ಫಸ್ಟ್ ಸ್ಟೆಪ್ ನೀವು ಮಾಡಬೇಕಾಗುತ್ತೆ. ಯಾಕಂದರೆ ಆ ಜೆನೆಟಿಕ್ ನೋಡಬೇಕು, ಅದು ತಂದೆ ತಾಯಿ ಯಾವ ಥರ ಇದ್ದಾರೆ ಅದು ಒಂದು ಆಗ್ಬೋದು, ಮತ್ತು ಅದು ಯಾವ ಥರ ಪ್ರೊಡ್ಯೂಸಿಂಗ್ ಮಾಡುತ್ತೆ ಅದನ್ನು ನೋಡಬೇಕಾಗುತ್ತೆ. ಅಲ್ಟಿಮೇಟಾಗಿ ನಿಮ್ಮ ಗೋಲ್ ಏನು, ಒಳ್ಳೆ ಪಪ್ಪಿ ಪ್ರೊಡ್ಯೂಸ್ ಮಾಡಬೇಕು, ಮಾರ್ಕೆಟಲ್ಲಿ ಒಳ್ಳೆ ಪ್ರೈಸ್ ಬರಬೇಕು ಅಂತ. ಯಾಕಂದ್ರೆ ಫಸ್ಟ್ ನೀವು ಇನ್ವೆಸ್ಟ್ಮೆಂಟ್ ಮಾಡೋಕೆ ರೆಡಿಯಾಗಿರಬೇಕು. ನಾವು ಅಪ್ರಾಕ್ಸಿಮೇಟ್ ಒಂದು 30,000-40,000 ರೇಂಜಲ್ಲಿ ನೀವು ಬಜೆಟ್ ಹಾಕಿದ್ರೆ ಅದೇ ರೇಂಜಲ್ಲೇ ಇರುತ್ತೆ ನಿಮ್ಮ ಪಪ್ಪೀಸ್ನು. ಮತ್ತು 1 ಲ್ಯಾಕ್ ಅಪ್ ಟು 1 ಲ್ಯಾಕ್ ಮೇಲೆ ನೀವು ಬಜೆಟ್ ಇನ್ವೆಸ್ಟ್ ಮಾಡೋಕೆ ಹಿಡಿದ್ರೆ ಅದ್ರ ಮೇಲೆ ಇದಾಗುತ್ತೆ, ನಿಮ್ಮದು ಪಪ್ಪಿ ಮಾರ್ಕೆಟಿಂಗ್ ಹೋಗುತ್ತೆ. ಇಂಪೋರ್ಟ್ ಆಗ್ಬೋದು, ಇಂಪೋರ್ಟ್ ಡಾಟರ್ ಆಗ್ಬೋದು, ಇಲ್ಲ ಬ್ರೀಡಿಂಗ್ ಇಂಡಿಯಾ ಆಗ್ಬೋದು, ಯಾವುದೇ ಆಗ್ಬೋದು. ಕ್ವಾಲಿಟಿ ಇಸ್ ಮಸ್ಟ್ ಆ್ಯಂಡ್ ಶುಡ್. ಫೀಮೇಲ್ ಬ್ರೀಡಿಂಗ್ ಫೀಮೇಲ್ಗೋಸ್ಕರನೇ. ಸೊ ಇದು ನೀವು ಫಸ್ಟು ಪ್ರಿಪೇರ್ ಆಗಬೇಕಾಗುತ್ತೆ ಬ್ರೀಡಿಂಗ್ಗೋಸ್ಕರನೇ. ಮತ್ತು ನಿಮ್ಮ ಟೈಮಿಂಗ್ಸನ್ನ ತುಂಬ ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ ಫೀಮೇಲ್ಗೋಸ್ಕರನೇ. ಮತ್ತು ಒಂದು ಬ್ರೀಡಿಂಗ್ ಸೆಟಪ್ನ ರೆಡಿ ಮಾಡಬೇಕಾಗುತ್ತೆ. ಕೆಲವೊಬ್ಬರು ಫೇಲಿಯರ್ ಆಗಿದ್ದಾರೆ, ಅದರಲ್ಲೇ ಕಲ್ತ್ಕೊಂಡು ತುಂಬ ಸಕ್ಸಸ್ ಆಗಿದ್ದಾರೆ. ಸೊ ಕೆಲವೊಂದು ವಿಚಾರಗಳು ನನಗೆ ಗೊತ್ತಿರೋದು ನಾನು ಹೇಳ್ಬೋಲ್ಲ. ಯಾಕಂದ್ರೆ ನನ್ನ ಜೊತೆ ಫೋನಲ್ಲಿ ಡಿಸ್ಕಷನ್ ಮಾಡೋದು ಸುಮಾರು ಜೊತೆ. ಇವಾಗ ಮೆಡಿಸನ್ ಹಾಕಿದ್ರೆ ಸರಿ ಹೋಗುತ್ತಾ, ಇಲ್ಲಾಂದರೆ ಟ್ಯಾಬ್ಲೆಟ್ ಹಾಕಿದ್ರೆ ಸರಿ ಹೋಗುತ್ತಾ, ಇದೆಲ್ಲ ಇಲ್ಲ, ಜೆನೆಟಿಕಲ್ಲಿ ಬರುತ್ತೆ. ಸೊ ನೀವು ಒಳ್ಳೆ ಪ್ರೊಡ್ಯೂಸಿಂಗ್ ಪಪ್ಪಿ, ಫೀಮೇಲ್ ಸೆಲೆಕ್ಷನ್ ಪಪ್ಪಿ ಫಸ್ಟ್ ನಿಮ್ಮ ಸೆಲೆಕ್ಷನ್ ಆಗಿರ್ತದೆ, ಒಳ್ಳೆ ಫೀಮೇಲ್ ಪಪ್ಪಿ. ಅದಾದ್ಮೇಲಿಂದ ಒಳ್ಳೆ ಫುಡ್ ಆಗೋದು, ಒಳ್ಳೆ ಡಯಟು, ಒಳ್ಳೆ ಎಕ್ಸಸೈಸ್ ಆದಮೇಲಿಂದ ಆಮೇಲೆ ಬ್ರೀಡಿಂಗ್ ಬರ್ತದೆ. ಒಳ್ಳೆ ಗಂಡು ಯಾವ್ದು ಬರ್ತದೆ ನಿಮಗೆ ಗೊತ್ತಿರೋ ಸರೌಂಡಿಂಗಲ್ಲಿ. ಬ್ರೀಡಿಂಗ್ ಇಂಡಿಯಾ ಆಗ್ಬೋದು, ಮತ್ತು ಇಂಪೋರ್ಟ್ ಆಗ್ಬೋದು, ಇಂಪೋರ್ಟ್ ಸೊನ್ನೆ ಆಗ್ಬೋದು. ಒಳ್ಳೆ ಪ್ರೊಡ್ಯೂಸಿಂಗ್ ಕೊಡೋಂಥ ಗಂಟನ್ನ ಸೆಲೆಕ್ಷನ್ ಮಾಡಿ. ನೀವು ದುಡ್ಡು ಕಡಿಮೆ ಇದೆ ಪಪ್ಪಿ ಮೇಟು, ಯಾಕಂದ್ರೆ ನಾನು ಇರೋದನ್ನ ನಿಮಗೆ ಪ್ರಾಕ್ಟಿಕಲ್ ಆಗಿರೋದು ನಾನು ಹೇಳ್ಬೋಲೆ. ನಿಮಗೆ ಒಳ್ಳೆ ಪಪ್ಪಿ ಬೇಕು, ಒಳ್ಳೆ ಮಾರ್ಕೆಟ್ ವ್ಯಾಲ್ಯೂ ಇರಬೇಕು, ಒಳ್ಳೆ ದುಡ್ಡು ರಿಟರ್ನ್ ಇರಬೇಕು, ಮತ್ತು ಆದಷ್ಟು ಫೇಲ್ಯೂರ್ನ ಕಡಿಮೆ ಮಾಡಬೇಕಾಗುತ್ತೆ ನೀವು ಕನ್ಸಂಪ್ಷನ್ ಇದರಲ್ಲಿ. ಸೊ ಇದರಲ್ಲಿ ಒಂದು ನೀವು ನೋಡ್ತಾ ಹೋಗಿದ್ರೆ ಪಪ್ಪಿ ಪ್ರೊಡ್ಯೂಸಿಂಗಲ್ಲಿ ಒಳ್ಳೆ ಪ್ರೈಸ್ ವ್ಯಾಲ್ಯೂ ಇದೆ, ಒಳ್ಳೆ ಮಾರ್ಕೆಟ್ ವ್ಯಾಲ್ಯೂ ಸಿಗುತ್ತೆ, ಅದರಲ್ಲಿ ನೀವು ಹೋಗ್ಬೋದು. ಇಲ್ಲ ನನಗೆ ಶೋ ಕ್ವಾಲಿಟಿ ಬರಬೇಕು, ನನಗೆ ಶೋ ಪರ್ಫೆಕ್ಟ್ ಇದ್ದರೆ ಶೋ ಇನ್ನೊಂದು ಲೈನ್ ಇದೆ, ನೀವು ಅದೇ ಥರನೇ ಬ್ರೀಡಿಂಗ್ ಮಾಡಬೇಕು, ಅದೇ ಥರ ಬ್ರೀಡಿಂಗ್ ಸೆಟಪ್ ಮಾಡಬೇಕು. ಒಂದು ಬ್ರೀಡಿಂಗಲ್ಲಿ ಎಲ್ಲ ಪಪ್ಪೀಸ್ ನಿಮಗೆ ಶೋ ಕ್ವಾಲಿಟಿ ಸಿಗೋಲ್ಲ, ಒಂದು ಬ್ರೀಡಿಂಗಲ್ಲಿ ಎಲ್ಲನೂ ಅಲ್ಟಿಮೇಟ್ ಆಗಿರೋದು ಸಿಗೋಲ್ಲ. ಫೀಮೇಲ್ ಪಪ್ಪಿನೂ ಏನು ನೀವು ಬ್ರೀಡಿಂಗ್ ಮಾಡ್ತಿರೋ ಫೀಮೇಲು ನಿಮಗೆ ಇನ್ಕ್ಲೂಡ್ ಆಗುತ್ತೆ, ಮೇಲು ಇನ್ಕ್ಲೂಡ್ ಆಗುತ್ತೆ ಇದರಲ್ಲಿ ಕ್ವಾಲಿಟಿ ಇದರಲ್ಲಿ. ಅದಕ್ಕೆ ಮಸ್ಟ್ ಅನ್ಸುಟ್ಟು ಹೇಳೋದು ನಿಮಗೆ, ಫಸ್ಟು ಫೀಮೇಲ್ನ ಯಾವಾಗ ಸೆಲೆಕ್ಷನ್ ಮಾಡಬೇಕು, ಪಪ್ಪಿ ಇರುವಾಗಲೇ ನೀವು ಬ್ರೀಡಿಂಗ್ ಅಂತ ಸೆಲೆಕ್ಷನ್ ಮಾಡಿದಾಗ ಆ ಪಪ್ಪಿ ಬಂದು ಅಲ್ಟಿಮೇಟ್ ಆಗಿರಬೇಕು. ಬ್ರೀಡಿಂಗ್ ಪರ್ಪಸ್ಗೋಸ್ಕರನೇ ಮಾಡಿರುವಂಥ ಪಪ್ಪಿ ಥರ ಇರಬೇಕು. ಯಾಕಂದರೆ ಏನಾದ್ರು ಫಾಲ್ಟ್ ಇದೆಯಾ, ಇಲ್ಲ ಬ್ರೀಡಿಂಗ್ ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಮುಂದೆ, ಅದ್ರ ಜೆನೆಟಿಕ್ ಯಾವ ಥರ ಇದೆ, ಇದನ್ನೆಲ್ಲ ಎನ್ಕ್ವೈರಿ ಮಾಡಿ ನೀವು ಒಂದು ಬ್ರೀಡಿಂಗ್ ಫೀಮೇಲ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಮ ಬ್ರೀಡಿಂಗ್ ಜರ್ನಿ. ನಿಮ್ಮ ಲ್ಯಾಕ್ ಆಫ್ ನಾಲೆಜ್ ಇರಬೇಕಾಗುತ್ತೆ. ಇದ್ರ ಜೊತೆಗೆ ನಿಮಗೆ ಯಾವ ಟೈಮಲ್ಲಿ ಏನು ಮೆಡಿಸಿನ್ ಕೊಡಬೇಕು, ಏನು ಡಯಟ್ ಚೇಂಜ್ ಮಾಡಬೇಕು. ಸೊ ನಾನು ಸುಮಾರು ಸತಿ ನನ್ನ ವಿಡಿಯೋದಲ್ಲಿ ಹಾಕಿದ್ದೀನಿ ಬ್ರೀಡಿಂಗ್ ಫೀಮೇಲ್ಗೋಸ್ಕರ ಏನೇನು ಡಯಟ್ ಕೊಡಬೇಕು ಅಂತ. ಸೊ ಅದನ್ನು ಕೆಲವೊಂದು ವೀಡಿಯೋಸ್ಗಳಿದೆ, ಹೋಗ್ಬೇಕಾದ್ರೆ ಚೆಕ್ ಮಾಡಿ. ಮೆಡಿಸನ್ಸ್ ಬಂದಾಗ ಇನ್ನು ಏನಿದ್ರೆ ಮೆಡಿಸನ್ಸ್ ವಿಟಮಿನ್ ಇ ಕೊಡ್ತಾರೆ, ಇಲ್ಲಾಂದರೆ ನಿಮಗೆ ಕ್ಯಾಪ್ಸೂಲ್ ಸಿಗ್ತದೆ ಅದು ಕೊಡ್ಬೋದು, ಮತ್ತು ನಿಮಗೆ ಪೆಟ್ ಪ್ರೊಡ್ಯೂಸರ್ ಸಿಗ್ತದೆ ಅದು ಕೊಡ್ಬೋದು. ಸೊ ಇದು ಒಂದು ಸೈಡ್ ಆದರೆ ನಿಮ್ಮ ಜೆನೆಟಿಕ್ ಒಂದು ಸೈಡ್ ಆಗುತ್ತೆ, ಏನು ಕ್ಯಾರಿ ಆಗುತ್ತೆ ಕ್ವಾಲಿಟಿ, ಮತ್ತು ಅದು ಏನಿದೆ ಆ ತಂದೆ ತಾಯಿ ಅದ್ರ ಜೆನೆಟಿಕ್ ಕ್ಯಾರಿ ಮಾಡುತ್ತೆ ಬ್ರೀಡಿಂಗ್ ಫೀಮೇಲು. ಮತ್ತು ಫಾದರ್ನೂ ಅಷ್ಟೇ. ಕೆಲವೊಂದು ನೆಗ್ಲಿಜೆನ್ಸಿ ನಾನೊಂದು ಮೆನ್ಷನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನನಗೆ ಕೆಲವೊಬ್ಬರು ಕಾಲ್ಸ್ ಮಾಡಿದಾಗ ನೈಟ್ 10:30-11 ಗಂಟೆ ಫೋನ್ ಮಾಡ್ತಾರೆ, ಬ್ರದರ್ ನಾನೆಲ್ಲ ಹೊರಗಡೆ ಹೊಟ್ಟೋಗಿದ್ದೆ, ಪಪ್ಪಿ ಹಾಕ್ಬಿಟ್ಟಿದೆ, ಅದು ಮುಟ್ಟಕ್ಕೆ ಬಿಡ್ತಾ ಇಲ್ಲ 2 ಮರಿ ಹಾಕಿದೆ, 2 ಮರಿ ಸತ್ತೋಗಿದೆ. ಇದನ್ನು ನೀವು ಫಸ್ಟೇ ತಿಳ್ಕೊಬೇಕಾಗುತ್ತೆ. ನಾವು ಬ್ರೀಡಿಂಗ್ ಅಂತ ಬಂದಾಗ ಇದು ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ ಬ್ರೀಡಿಂಗ್ ಟೈಮಲ್ಲಿ. ಮತ್ತು ಲಿಟರ್ ಟೈಮಲ್ಲಿ ನೀವು ಒಂದು 50 to 65 ಡೇಸ್ವರೆಗೂ ಆಗುತ್ತೆ ಅದು ಪಪ್ಪಿ. ನಿಮಗೆ 60 ಡೇಸಿಂದ 65 ಡೇಸ್ವರೆಗೂ
ಅದು ಪ್ರೆಸೆನ್ಸ್ ಆಗಿರಬೇಕಾಗುತ್ತೆ. ನೀವು ಅದರಲ್ಲಿ 24 hours ಅಬ್ಸರ್ವ್ ಮಾಡಬೇಕಾಗತ್ತೆ. ಕೆಲವೊಂದುಗಳು 60 ಡೇಸ್ಗಾಗುತ್ತೆ, ಕೆಲವೊಂದು 62 ಡೇಸ್ಗಾಗುತ್ತೆ, ಕೆಲವೊಂದು 65 ಡೇಸ್ವರೆಗೂ ಹೋಗುತ್ತೆ. ಸೊ ಅಬ್ಸರ್ವೇಷನ್ ಇಸ್ ಮಸ್ಟ್ ಆ್ಯಂಡ್ ಶುಡ್. ಸೊ ನಿಮ್ಮದು ಅಲ್ಲಿ ಟೈಮ್ ತುಂಬ ಎಕ್ಸ್ಪೀರಿಯೆನ್ಸ್ ಇರಬೇಕಾಗುತ್ತೆ. ನಿಮ್ಗೆ ಯಾವ ಥರ ನಿಮಗೆ ಏನೇ ಆದರೂ ಕೆಲಸ ಆಗ್ಬೋದು ನಿಮ್ಗೆ ಅದಕ್ಕೆ ಫಸ್ಟ್ ಪ್ರಾಮಿಸ್ ಕೊಡಬೇಕಾಗುತ್ತೆ. ಇಲ್ಲ ನನಗೆ ಆ ನೆಗ್ಲಿಜೆನ್ಸಿ ಎದ್ದು ಕಾಣಿಸ್ತಿದ್ದಾಗ ಈ ಥರ ಲಾಸಸ್ ಚಾನ್ಸಸ್ ಇರ್ತದೆ. ಮತ್ತು ಇನ್ನೊಂದು ನಾನು ಫಸ್ಟೇ ನಿಮ್ಗೆ ಮೆನ್ಷನ್ ಮಾಡೋಕ್ಕೆ ಇಷ್ಟಪಡ್ತೀನಿ, ಫೇಲ್ಯೂರ್ಗಳಾಗೋದು ತುಂಬ ರಿಯರ್ ಆಗುತ್ತೆ. ಮತ್ತು ನಮಗೆ ಕೆಲವೊಂದು ನಾವು ಅದು ಪ್ರಿಕಾಷನ್ ತೊಗೊಳ್ಳೋದೇ ಹೋದರೆ ಫೇಲ್ಯೂರ್ ಆಗೋ ಚಾನ್ಸ್ ಇರ್ತದೆ. ಮೇಟಿಂಗ್ ಟೈಮಲ್ಲಿ ಯಾರೂ ಪ್ರೊಡಕ್ಷನ್ ಟೆಸ್ಟ್ ಮಾಡಿಸಲ್ಲ. ನನಗೆ 9th ಡೇಟ್ ಇದೆ, 10th ಡೇಟ್ ಇದೆ, ನನಗೆ ಗೊತ್ತಾಗುತ್ತೆ ಮಾಡುತ್ತೆ, ಇದು ಓವರ್ ಆಲ್ ಕಾನ್ಫಿಡೆನ್ಸ್ ಇರ್ತದೆ. ಸೊ ಯಾವತ್ತೂ ಒಂದು ಫೀಮೇಲ್ ಒಂದು ಸೀಸನ್ಗೆ ಬಂದಾಗ ಇನ್ನೊಂದು ಸೀಸನ್ಗೆ ಅದು ಆ ಡೇಟ್ಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಮಸ್ಟ್ ಆ್ಯಂಡ್ ಶುಡ್ ನೀವು ಪ್ರೊಫೆಷನಲ್ ಲೆವೆಲ್ ಅಂತ ಡಾಕ್ಟರ್ ಚೆಕ್ ವೆಟರ್ನರಿ ಡಾಕ್ಟರ್ ಕಾಂಟ್ಯಾಕ್ಟ್ ಮಾಡ್ಕೊಂಡು ಹೇಳ್ತಾರೆ. ಪ್ರೊಫೆಷನಲ್ ಲೆವೆಲ್ ಚೆಕ್ ಮಾಡಿ ಅದು ಯಾವ ಟೈಮಲ್ಲಿ ಸೀಸನ್ ಅಂದರೆ ಮೇಟಿಂಗ್ ಟೈಮ್ ಯಾವುದಿದೆ ಅಂತ ಆ ಪೀರಿಯಡಲ್ಲೇ ಮೀಟಿಂಗ್ ಮಾಡಿಸ್ಬೇಕು. ನೀವು ಸ್ಪೇರ್ ಮಾಡಿಸ್ಬಿಟ್ಟು ಗೊತ್ತಾಗಲ್ಲ. ಪ್ರೊಫೆಷನಲ್ ಲೆವೆಲ್ ಮಸ್ಟ್ ಅನ್ಸುಟ್ಟು. ಮತ್ತು ಬಿಫೋರ್ ನೀವು ಮೇಟಿಂಗ್ ಮಾಡೋಕ್ಕೆ ಹೋಗ್ತಿದ್ರೆ ವ್ಯಾಕ್ಸಿನೇಷನ್ ಇರಬೇಕು, ಡಿವಾರ್ಮಿಂಗ್ ಆಗಿರಬೇಕು. ಮತ್ತು ಅದನ್ನು ಮಡಿಕೊಳ್ಳುವಂಥ ಫೀಮೇಲ್ನೇನು ಬ್ರೀಡಿಂಗ್ ಫೀಮೇಲ್ನ ಮಡಿಕೊಳ್ಳುವಂಥ ಜಾಗ ಒಳ್ಳೆ ಕ್ಲೀನಾಗಿರಬೇಕು, ಒಳ್ಳೆ ಡಯಟ್ ಇರಬೇಕು. ಇದ್ರ ಮೇಲೆ ನಿಮ್ಮ ಪಪ್ಪೀಸ್ಗಳು ಡಿಫೆಂಡ್ ಆಗುತ್ತೆ, ಯಾವ ಥರ ಕ್ವಾಲಿಟಿ ಬರುತ್ತೆ. ಮತ್ತು ಆಲ್ರೆಡಿ ನಾನು ಮೆನ್ಷನ್ ಮಾಡ್ದಂಗೆ ಒಳ್ಳೆ ಗಂಡು ಸೆಲೆಕ್ಷನ್ ಮಸ್ಟ್ ಆ್ಯಂಡ್ ಶುಡ್ ಇರ್ತದೆ. ನೀವು ಪಪ್ಪೀಸ್ನ ಒಳ್ಳೆ ಕ್ವಾಲಿಟಿ ತೆಗಿಬೇಕಾದ್ರೆ ಕೆಲವೊಂದುಗಳು ಫೇಲ್ಯೂರ್ ಆಗುತ್ತೆ. ಸೂಡೋ ಪ್ರೆಗ್ನೆನ್ಸಿ ಅಂತ ಇರುತ್ತೆ. ಕೆಲವೊಂದು ಟೈಮಲ್ಲಿ ಅದು ಏನಾಗುತ್ತೆ, ಕೆಲವೊಂದು ಮೆಡಿಸನ್ ಹಾಕಿದ್ರು ಅದು ವರ್ಕ್ ಆಗೋಲ್ಲ, ಕೆಲವೊಂದು ನಾವು ಡಯಟ್ ಚೇಂಜ್ ಮಾಡಿದ್ರು ವರ್ಕ್ ಆಗೋಲ್ಲ, ಕೆಲವೊಂದು ಜೆನೆಟಿಕ್ಕಿಂದ ಕ್ಯಾರಿ ಆಗಿರ್ತದೆ, ಕೆಲವೊಂದುಗಳು ಮತ್ತು ಆ ವಾತಾವರಣದಿಂದ ಅದು ಆ ಥರ ಡಿಸ್ಚಾರ್ಜ್ ಆಗೋ ಚಾನ್ಸಸ್ ಇರ್ತದೆ. ಸೊ ನೀವು ಅದನ್ನು ಪ್ರಿಕಾಷನ್ ತೊಗೋಬೇಕಾಗುತ್ತೆ. ಒನ್ ಟೈಮ್ ಲಿಟ್ರ್ ಆದಮೇಲೆ ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಯಾವ ಥರ ಮಾಡಬೇಕು, ಏನು ಮಾಡಬೇಕು ಅಂತ. ಆ ಬ್ರೀಡಿಂಗ್ಗೋಸ್ಕರನೇ ಸಪ್ರೇಟಾಗಿ ಪಪ್ಪೀಸ್ನ ಮಡಗೋದು ಕಲ್ತ್ಕೊಳ್ಳಿ. ಯಾಕಂದರೆ ನಿಮ್ಮ ಬ್ರೀಡಿಂಗಲ್ಲಿ ನಿಮ್ಮ ಫೀಮೇಲ್ ಮೇಲೆ ನಿಮಗೆ ಟ್ರಸ್ಟ್ ಇರುತ್ತೆ. ಓಕೆನಾ? ಆದಷ್ಟು ಔಟ್ಸೈಡಿನ ಥರದಾಗ್ಬೋದು, ಇಲ್ಲಾಂದರೆ ಬೇರೆ ಜೆನೆಟಿಕಲ್ ನೀವು ಒಂದು ಫೀಮೇಲ್ ಪಪ್ಪಿ ತೊಗೋದ್ರೆ ಅದು ರಿಸರ್ಚ್ ಮಾಡಿ. ಮದರ್ ಯಾವ ಥರ, ಫಾದರ್ ಯಾವ ಥರ, ಯಾವ ಥರ ಪ್ರೊಡ್ಯೂಸಿಂಗ್ ಮಾಡುತ್ತೆ, ಯಾವ ಲೈನೇಜ್ ಇದೆ. ಸೊ ಇದ್ರ ಮೇಲೆ ನಿಮ್ಮದು ವ್ಯಾಲ್ಯೂ ಆಫ್ ಮನಿ, ಅಂದರೆ ನೀವು ಏನು ಅರ್ನ್ ಮಾಡ್ತೀರಾ, ಎಲ್ಲರೂ ಲಾಭ ಅನ್ಬೋದು. ಸೊ ಇದು ಬಿಸ್ನೆಸ್ ಅಂದಮೇಲೆ ಯಾವಾಗಲೂ ಹಿಂಗೆ ಇರಬೇಕು, ಸ್ಟ್ರಾಂಗ್ ಆಗಿ ನೀವು ಅದ್ರ ತಕ್ಕನಂಗೆ ಇನ್ವೆಸ್ಟ್ ಮಾಡೋಕ್ಕೆ ಸ್ಟ್ರಾಂಗ್ ಆಗಿರಬೇಕು. ಸೊ ಇದು ನನಗೆ ಇನ್ಫಾರ್ಮೇಷನ್ ಅಂದ್ಕೊಳ್ಳಿ. ಸೊ ಕೀಪ್ ಫಾಲೋಯಿಂಗ್. ಓಕೆ, ಥ್ಯಾಂಕ್ ಯು, ಬಾಯ್.